ಸಿಂಪಲ್ಲಾಗಿ ಬೇಗ ಮೂಲಂಗಿ ಸಾಂಬಾರು ಮಾಡೋದು ಹೆಂಗೆ ಅಂತ ತೋರಿಸ್ತಿದ್ದೀನಿ. ಇಲ್ಲಿ ನಾನು 4 ಮೂಲಂಗಿ, ದೊಡ್ಡ ದೊಡ್ಡದು ಮೂಲಂಗಿ ಮತ್ತು 5 ಟೊಮೆಟೊ, ಬೇಳೆ, ಕರ್ಬೇವಿನ ಸೊಪ್ಪು, 1 ಈರುಳ್ಳಿ ಇಷ್ಟನ್ನು ಹಾಕಿ 3ರಿಂದ 4 ವಿಜಿಲ್ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಸಿಬೇಕು ಬೇಳೆನ. ಇದು ಮನೇಲೇ ಮಾಡ್ಕೊಂಡಿರೋ ಸಾಂಬಾರು ಪೌಡರು. ಈಗ ಬೇಳೆ ಚೆನ್ನಾಗಿ ಮಸ್ತಿದ್ದೀನಿ. ಇದಕ್ಕೆ 1 ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. 1 ಇಲ್ಲ 1.5 ಸ್ಪೂನ್ ಸಾಂಬಾರು ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸಾಂಬಾರು ಪೌಡರ್ ಸ್ಮೆಲ್ಲು ಹೋಗೋವರೆಗೂ ಒಂದು 5-10 ನಿಮಿಷ ಕುದಿಸ್ಕೊಳ್ಳೋಣ.